ಕರ್ತನಲ್ಲಿ ಪ್ರೀತಿಯ ಆಶ್ರಯ ಟಿವಿ ವೀಕ್ಷಕರೆಲ್ಲರಿಗೂ ಈ ಸ್ವಸ್ಥ ಬೋಧನೆ ಈ ಕಾರ್ಯಕ್ರಮಕ್ಕೆ ಮತ್ತೊಂದು ಆವೃತ್ತಿ ನಾನು ನಿಮ್ಮನ್ನು ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ಸ್ವಸ್ಥ ಬೋಧನೆಯನ್ನು ವಾಕ್ಯದ ಅಡಿಸ್ಥಾನದಲ್ಲಿ ತಿಳ್ಕೊಳ್ಳುವಂಥ ಕಾರ್ಯಕ್ರಮವಾಗಿರ್ತದೆ. ಎಷ್ಟೋ ಜನರು ಇವತ್ತು ದಾರಿ ತಪ್ಪುವಂಥ ವೇಳೆಯಲ್ಲಿ ಅಥವಾ ವಾಕ್ಯದ ಸರಿಯಾದ ತಿಳುವಳಿಕೆ ಇಲ್ಲದಂಥ ವೇಳೆಯಲ್ಲಿ ಈ ಕಾರ್ಯಕ್ರಮದ ಮೂಲಕವಾಗಿ ದೇವರ ವಾಕ್ಯದ ಸರಿಯಾದ ಬೋಧನೆ ಕೊಟ್ಟು ಅವರನ್ನು ವಾಕ್ಯದಲ್ಲಿ ಮತ್ತು ಕ್ರಿಸ್ತನಲ್ಲಿ ದೃಢಪಡಿಸುವಂಥ ಒಂದು ಕೆಲಸ ಕಾರ್ಯ ನಾವು ಮಾಡ್ತಾ ಇದ್ದೇವೆ. ನಾನು ಅನ್ನಿಸ್ತೇನೆ ಅನೇಕರು ನೀವು ಉತ್ತೇಜನ ಪಡಿಸಿದರೆ ಈ ಕಾರ್ಯಕ್ರಮ ನೋಡುವುದಕ್ಕಾಗಿ ಎಂಬುದಾಗಿ. ಕಳೆದ ಸಂಚಿಕೆಗಳಿಂದ ನಾವು ಸ್ವಸ್ಥ ಬೋಧನೆ ಅವಶ್ಯಕತೆಗಳು ಏನು ಎಂಬುದಾಗಿ ಅನೇಕ ವಿಷಯಗಳನ್ನು ನಾವು ಕಲಿತಾ ಇದ್ದೇವೆ. ಕಳೆದ 2 ಸಂಚಿಕೆಗಳಿಂದ ನಾವು ಕಲಿತಾ ಇದ್ದೇವೆ. ಈಗ ಪುನಃ ಅದನ್ನು ಮುಂದುವರಿಸಲಿಕ್ಕೆ ಬಯಸ್ತೇವೆ. ಯಾಕೆ ಸ್ವಸ್ಥ ಬೋಧನೆ ಅಗತ್ಯವಿದೆ ಈ ದಿನಗಳಲ್ಲಿ ಅಥವಾ ಕಡೆಯ ದಿವಸಗಳಲ್ಲಿರುವಂಥ ನಮಗೆ ಸ್ವಸ್ಥ ಬೋಧನೆ ಅಗತ್ಯ ಏನಿದೆ ಎಂಬುದಾಗಿ ಇನ್ನೂ ಅನೇಕ ವಿಚಾರಗಳನ್ನು ನಾವು ಕಲೀಲಿಕ್ಕಿದ್ದೇವೆ. ನಮ್ಮ ಮಧ್ಯದಲ್ಲಿ ಆಶ್ರಯ ಟಿವಿಯಲ್ಲಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಾಮ್ ಅವರಿದ್ದಾರೆ. ಅವರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತಿಸುವವರಾಗಿರೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪಾಸ್ಟ್ರೇ, ಈ ದಿವಸಗಳು ಬಹಳ ಎಚ್ಚೆತ್ತಿರುವಂಥ ಕಾಲಘಟ್ಟವಾಗಿದೆ. ಜನರು ದಾರಿ ತಪ್ಪಿಸುವಂಥ ಅನೇಕ ಕಾರ್ಯಗಳು ನಮ್ಮ ಮುಂದೆ ಇದೆ. ಆದಿಯಲ್ಲೇ ಅಥವಾ ಆದಿ ಸಭೆಗಳಲ್ಲೇ ಇದ್ದಂಥ ಕಾರ್ಯಗಳು ಅಥವಾ ದೇವ ಅಪೊಸ್ತಲರ ಮೂಲಕವಾಗಿ ತಿಳಿಸಲ್ಪಟ್ಟ ಎಚ್ಚರಿಕೆ ಕಾರ್ಯಗಳು ಇವತ್ತು ನಮ್ಮ ಮುಂದೆ ಬಹಳಷ್ಟು ಪ್ರಬಲವಾಗಿ ಬೆಳೀತಾ ಇದೆ. ಸ್ವಸ್ಥ ಬೋಧನೆ ಅದರ ಅವಶ್ಯಕತೆ ಏನು ಎಂಬುದಾಗಿ ನೀವು ಕಳೆದ ದಿವಸಗಳು ನೀವು ಹೇಳ್ತಾ ಇದ್ದೀರಿ. ಇವತ್ತು ನೀವೇನು ಹೇಳಲಿಕ್ಕೆ ಬಯಸ್ತೀರಾ ಪಾಸ್ಟರ್? ಖಂಡಿತವಾಗಿ ನಾವು ಕಳೆದ ಕೆಲವು ಎಪಿಸೋಡ್ಗಳಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇನ್ನೂ ಅನೇಕ ವಿಷಯಗಳು ಈ ಸ್ವಸ್ಥ ಬೋಧನೆಯ ಅವಶ್ಯಕತೆ ಏನು ಎಂಬಂಥದ್ದು. ಆನಂತರ ನಾವು ಸ್ವಸ್ಥ ಬೋಧನೆಯ ಒಂದೊಂದು ವಿಷಯಗಳನ್ನು ತೆಗೆದುಕೊಂಡು ಅದನ್ನು ನಾವು ಸ್ಟಡಿ ಮಾಡಲಿಕ್ಕಿದ್ದೇವೆ, ಅಧ್ಯಯನ ಮಾಡಲಿಕ್ಕಿದ್ದೇವೆ. ಆದರೆ ಮುಂಚಿತವಾಗಿ ಇನ್ನೂ ಅನೇಕ ವಿಷಯಗಳು, ನಮಗೆ ಸಮಯದ ಅಭಾವದಿಂದ ನಾವು ಕೆಲವೇ ವಿಷಯಗಳನ್ನು ಪಾಯಿಂಟ್ಸನ್ನು ತಗೊಂಡು ನಾವು ಮಾತಾಡ್ತಾ ಹೋಗ್ತಾ ಇದ್ದೇವೆ. ಸ್ವಸ್ಥ ಬೋಧನೆಗೆ ತುಂಬ ಅವಶ್ಯಕತೆ ಇದೆ. ಅದಕ್ಕೆ ಇನ್ನೊಂದು ಪಾಯಿಂಟನ್ನು ಇವತ್ತು ನಾನು ತೆಗೆದುಕೊಳ್ಳಿಕ್ಕೆ ಇಷ್ಟಪಡುವಂಥ ವಾಕ್ಯ ಅಥವಾ ಒಂದು ಪಾಯಿಂಟ್ ಯಾವುದು ಅಂತ ಹೇಳಿದರೆ, ಕೊಲೊಸ್ಸೆ ಪತ್ರಿಕೆ ಅದರ 2ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದಿಕೊಂಡು ಬೇರೆ ಕೆಲವು ಪಾಯಿಂಟ್ಗಳನ್ನು ಕೂಡ ನೋಡಿಕೊಂಡು ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯ. ಯಾರಾದರೂ ರಂಜನೆಯಾದ ಮಾತುಗಳಿಂದ ನಿಮ್ಮನ್ನು ಮೋಸಗೊಳಿಸಿ ಯಾರೆಂಬ ಭಯ ನನಗಿರುವುದರಿಂದ ಇದನ್ನು ಹೇಳಿದ್ದೇನೆ. ಇನ್ನು ನಮಗೆ ಮುಂದೆ 6 ಮತ್ತು 7ನೇ ವಾಕ್ಯವನ್ನು ಕೂಡ ನಾವು ಓದೋಣ. ಆದುದರಿಂದ ನೀವು ಕರ್ತನಾದ ಯೇಸುವೆಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. ಇಲ್ಲಿ ನಾವು ನೋಡಿದ್ದೇವೆ 4ನೇ ವಾಕ್ಯದಲ್ಲಿ, ಯಾರಾದರೂ ರಂಜನೆಯಾದ ಮಾತುಗಳಿಂದ ನಿಮ್ಮನ್ನು ಮೋಸಗೊಳಿಸಿ ಯಾರೆಂಬ ಭಯ ನನಗಿರುವುದರಿಂದ ಇದನ್ನು ಹೇಳಿದ್ದೇನೆ. ನೋಡಿ, ಇದಕ್ಕೆ ಒಂದು ಸಪೋರ್ಟಿಂಗ್ ಆಗಿ ಇನ್ನೊಂದು ವಾಕ್ಯವನ್ನು ಬೇಕಾದರೆ ನಾವು ನೋಡ್ಬೋದು. 2 ಕೊರಿಂಥಿಯ ಅದರ 11ನೇ ಅಧ್ಯಾಯದಲ್ಲಿ ಪೌಲ ಪವಿತ್ರಾತ್ಮ ಪ್ರೇರಿತನಾಗಿ ಹೇಳ್ತಾ ಇದ್ದಾನೆ. ಅದರ 2ನೇ ವಾಕ್ಯದಿಂದ, ಯಾಕಂದರೆ ದೇವರಲ್ಲಿರುವಂಥ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನಲ್ಲ. ಆದರೆ ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯ ಉಂಟು. ಇನ್ನೊಂದು ಮುಂದೆ ವಾಕ್ಯ, ಯಾಕಂದರೆ ನಾವು ಪ್ರಸಿದ್ಧಿಪಡಿಸದಿದ್ದ ಮತ್ತೊಬ್ಬ ಯೇಸುವನ್ನು ನಿಮ್ಮ ಬಳಿಗೆ ಬರುವವರು ಪ್ರಕಟಿಸುವಾಗಲೂ ನೀವು ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು ಹೊಂದುವಾಗಲೂ ಅವಲಂಬಿಸದೇ ಇದ್ದ ಬೇರೊಂದು ಸುವಾರ್ತೆಯನ್ನು ಕೇಳುವಾಗಲೂ ನೀವು ಸಹಿಸಿಕೊಳ್ಳುತ್ತಿರುವುದು ಬಹು ಆಶ್ಚರ್ಯ. ನೋಡಿ, ನಾವು ಕಳೆದ ಸಂಚಿಕೆಗಳಲ್ಲಿ ನೋಡಿದ್ದೇವೆ. ಗಲಾತ್ಯ ಪತ್ರಿಕೆಯಲ್ಲಿ ಬೇರೊಂದು ಸುವಾರ್ತೆ, ಮಾರ್ಪಡಿಸಲ್ಪಟ್ಟ ಸುವಾರ್ತೆ, ನಾವು ಸಾರದಿದ್ದ ಸುವಾರ್ತೆ, ನಮಗೆ ಗೊತ್ತಿಲ್ಲದಂಥ ಸುವಾರ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಪ್ರಾರಂಭದ ವಾಕ್ಯದಲ್ಲಿ ನೋಡಿದ್ದೇವೆ, ರಂಜನೆಯಾದ ಮಾತುಗಳಿಂದ ನಿಮ್ಮನ್ನು ಮೋಸಪಡಿಸಿ ಯಾರು, ವಂಚಿಸಿ ಯಾರು ಎಂಬ ಭಯ ನನಗಿದೆ. ಈಗ ಇಲ್ಲಿ ಪೌಲ ಪವಿತ್ರಾತ್ಮ ಪ್ರೇರಿತನಾಗಿ ಹೇಳ್ತಾ ಇದ್ದಾನೆ, ಒಂದು ಉದಾಹರಣೆ ಕೊಡ್ತಾ ಇದ್ದಾನೆ.
ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದನಲ್ಲ. ಆದರೆ ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿ ಇರಬೇಕಾದ ಯಥಾರ್ಥತ್ವವನ್ನು ಪಾತಿವೃತ್ಯವನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯ ಉಂಟು. ನೋಡಿ, ರಂಜನೆಯಾದ ಮಾತುಗಳಿಂದ ಮೋಸಗೊಳಿಸಿ ಯಾರು? ಇದೇ ರಂಜನೆಯಾದ ಮಾತುಗಳನ್ನು ಹಿಡಿದುಕೊಂಡು ಸೈತಾನ ಏದೇನ್ ತೋಟಕ್ಕೆ ಹವ್ವಳ ಬಳಿಗೆ ಬಂದಿದ್ದ. ಈ ಹವ್ವ ಎನ್ನುವಂಥ ಸ್ತ್ರೀ, ಎಲ್ಲ ಮನುಷ್ಯರಿಗೆ ಮೂಲ ಮಾತೆಯಾಗಿರುವ ಆ ಸ್ತ್ರೀ ಸಭೆಯ ಒಂದು ಹೋಲಿಕೆ. ಆದಾಮ ಕ್ರಿಸ್ತನ ಹೋಲಿಕೆ. ಅದಕ್ಕೆ ಮೊದಲನೇ ಆದಾಮ ಕಡೆಯ ಆದಾಮ ಎಂಬುದಾಗಿ, ಲಾಸ್ಟ್ ಆಡಮ್ ಎಂಬುದಾಗಿ ಯೇಸುಸ್ವಾಮಿ ಬಗ್ಗೆ. ಇನ್ನು ಈ ಹವ್ವಳು ಸಭೆಯ ಹೋಲಿಕೆ. ಈಗ ಸೈತಾನ ಅಲ್ಲಿ ರಂಜನೆಯಾದ ಮಾತುಗಳನ್ನು ಹಾಡಿ ಹವ್ವಳನ್ನು ವಂಚಿಸಿ ಪಾಪಕ್ಕೆ ಬೀಳಿಸ್ತಾನೆ. ಈಗ ಅದೇ ಹವ್ವಳನ್ನು ತಂದು ಸಭೆಯ ಮುಂದೆ ತೋರಿಸಿ, ಸಭೆಯ ನೆರಳಾಗಿದ್ದಂಥ ಹವ್ವಳು ಸೈತಾನನ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದ ಹಾಗೆ ನೀವು ಕೂಡ ಮೋಸ ಹೋಗಬಹುದು ಎಂಬ ಭಯ ನನಗುಂಟು ಅಂತ ಪೌಲನು ಪವಿತ್ರಾತ್ಮ ಪ್ರೇರಿತನಾಗಿ ಹೇಳ್ತಾ ಇದ್ದಾನೆ. ಕೆಲವೊಬ್ಬರು ನೆನೆಸಿದ ಹಾಗೆ ಸಭೆಯಲ್ಲಿ ಯಾರೂ ಪಾಪ ಮಾಡಲ್ಲ ಅಂತ ದೇವರು ವಾಕ್ಯ ಹೇಳಲ್ಲ. ಪಾಪ ಮಾಡಲಿಕ್ಕೂ ಬಿದ್ದು ಹೋಗಲಿಕ್ಕೂ ಅವಕಾಶ ಉಂಟು. ಯಾಕಂದರೆ ಸೈತಾನನ ವಂಚನೆಗೆ ಒಳ ಬೀಳಲಿಕ್ಕೆ ಎಲ್ಲ ಅವಕಾಶಗಳು ಇದ್ದಾವೆ ಅಂತ ವಾಕ್ಯ ಎಲ್ಲ ಕಡೆ ಹೇಳ್ತಾ ಉಂಟು. ಅಂಥ ಸಂದರ್ಭದಲ್ಲಿ ಕೆಲವೊಬ್ರು ಏನು ಹೇಳ್ತಾ ಇದ್ದಾರೆ, ಪಾಪ ಮಾಡಲಿಕ್ಕೆ ಆಗುವುದಿಲ್ಲ, ಇನ್ನು ಪಾಪ ಮಾಡುವುದೂ ಇಲ್ಲ, ಒಂದು ಸಲ ರಕ್ಷಣೆ ಹೊಂದಿದ್ಮೇಲೆ ಬಿದ್ದು ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾಪಕ್ಕೂ ಎಂತ ಇದಿಲ್ಲ ಅಂತ, ರಕ್ಷಣೆ ಹೊಂದಿದ್ಮೇಲೆ ಮುಗೀತು, ಇನ್ನು ನೀವು ಪಾಪ ಮಾಡುವುದೇ ಇಲ್ಲ, ನೀವು ಬೀಳೋದೇ ಇಲ್ಲ. ನೋಡಿ, ಬೇರೆ ಕಡೆ ವಾಕ್ಯ ಹೇಳ್ತದೆ, ನಾನು ನಿಂತಿರುವವನು ಬೀಳದಂತೆ ಅವನು ಎಚ್ಚರವಾಗಿರಲಿ. ಯಾಕಂತ ಹೇಳಿದ್ರೆ ಬೀಳುವಂಥ ಸಾಧ್ಯತೆ ಇದ್ದಾವೆ. ಆದರೆ ಒಂದು ಮಾತು ದೇವರ ವಾಕ್ಯ ಹೇಳ್ತದೆ, ಎಡವಿ ಬೀಳದಂತೆ ನಮ್ಮನ್ನು ಕಾಪಾಡಲಿಕ್ಕೆ ದೇವರೊಬ್ಬ ಶಕ್ತನಾಗಿದ್ದಾನೆ. ಅದಕ್ಕೆ ನೀವೇನು ಮಾಡಿರಿ, ಆತನಲ್ಲಿ ಭಯಭಕ್ತಿಗಳವರು ಪ್ರಾರ್ಥನೆ ಮಾಡ್ತಾ ಇರಿ, ಪವಿತ್ರಾತ್ಮ ಪ್ರೇರಿತರ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರಿ. ಇದೆಲ್ಲ ತಪ್ಪಿದರೆ ನಾವು ಬೀಳ್ಬೋದು. ಪ್ರಾರ್ಥನೆ, ನಂಬಿಕೆ, ವಿಶ್ವಾಸ, ದೇವರ ವಾಕ್ಯ ಧ್ಯಾನ, ಅನ್ಯೋನ್ಯತೆ, ಇದು ಬಹಳ ವಿಷಯಗಳಿದ್ದಾವೆ. ತಪ್ಪಿದರೆ ನಾವು ಬಿದ್ದು ಹೋಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಇಲ್ಲಿ ಸರ್ಪ ಅಥವಾ ಸೈತಾನನ ವಂಚನೆಗೆ ಹವ್ವಳು ಮೋಸ ಹೋದ ಹಾಗೆ ಸಭೆ ಕೂಡ ಮೋಸ ಹೋಗಲಿಕ್ಕೆ ಸಾಧ್ಯತೆ ಉಂಟು. ಮುಂದೆ ವಾಕ್ಯ ಹೇಳ್ತಾ ಇದೆ, ಯಾಕಂದರೆ ನಾವು ಪ್ರಸಿದ್ಧಿ ಪಡಿಸದಿದ್ದ ಬೇರೊಬ್ಬ ಅಥವಾ ಮತ್ತೊಬ್ಬ ಯೇಸುವನ್ನು ನಿಮ್ಮ ಬಳಿಗೆ ಬರುವವರು ಪ್ರಕಟಪಡಿಸುವಾಗಲು. ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ, ಎಲ್ಲ ಯೇಸು ಒಂದೇ ಅಂತ ತಿಳ್ಕೊಂಡಿದ್ದಾರೆ. ಇದೇ ದೊಡ್ಡ ಸಮಸ್ಯೆ. ನೋಡಿ, ಇಡೀ ಪ್ರಪಂಚದಲ್ಲಿ ಇರುವಂಥ ಬಹುತೇಕ ಜನರು ಹೀಗೆ ಎಲ್ಲ ಯೇಸು ಒಂದೇ ಅಂತ. ದೇವರ ವಾಕ್ಯ ಎಂದಿಗೂ ಅದಕ್ಕೆ ಸಪೋರ್ಟ್ ಮಾಡಲ್ಲ. ನಾವು ಈ ಲೋಕದಲ್ಲಿ ಕಾಣುವಂಥ ಎಲ್ಲ ಯೇಸು ನಮ್ಮ ಯೇಸು ಅಲ್ಲ. ನಮ್ಮ ರಕ್ಷಕನೂ ಒಡೆಯನೂ ದೇವಕುಮಾರನಾಗಿದ್ದಂಥವನು ಭೂಮಿಗೆ ಮನುಷ್ಯನಾಗಿ ಬಂದಿರುವಂಥ ಯೇಸುವನ್ನೇ ಅಲ್ಲ ಎಲ್ಲರೂ ಪ್ರಸಿದ್ಧಿಪಡಿಸುವಂಥದ್ದು. ಇದು ನಾವು ಹೇಳಿದ ಮಾತುಗಳಲ್ಲ, ದೇವರ ವಾಕ್ಯ ಹೇಳುವಂಥದ್ದು. ಎಲ್ಲ ಸುವಾರ್ತೆ ಒಂದು ಸುವಾರ್ತೆ ಅಲ್ಲ, ಅದು ಬೇರೊಂದು ಸುವಾರ್ತೆ. ಆ ಮಾರ್ಪಡಿಸಿದ ಸುವಾರ್ತೆಯಲ್ಲಿರುವಂಥ ಯೇಸು ಕೂಡ ಮಾರ್ಪಡಿಸಲ್ಪಟ್ಟಂಥ ಯೇಸು. ಆ ಯೇಸು ಒರಿಜಿನಲ್ ಯೇಸು ಅಲ್ಲ. ಅದಕ್ಕೆ ನಾವು ಎಲ್ಲ ಸುವಾರ್ತೆಯನ್ನು ದೇವರ ವಾಕ್ಯದ ಆಧಾರದಲ್ಲಿ, ಅಡಿಪಾಯದಲ್ಲಿ ಇರುವ ಅಪೋಸ್ತೋಲಿಕ ಬೋಧನೆಯಲ್ಲಿರುವಂಥ ಯೇಸುವನ್ನು ಬಿಟ್ಟು ಬೇರೆ ಯೇಸುವನ್ನು ನಾವು ಸ್ವೀಕಾರ ಮಾಡಬಾರ್ದು. ನಮಗೆ ಬೇಕಾಗಿರುವಂಥ ಯೇಸು ಅಪೋಸ್ತೋಲರ ಮೂಲಕವಾಗಿ, ಅಥವಾ ಏನಂತ ಹೇಳ್ಬೋದು, ಅಪೋಸ್ತೋಲರು ಪ್ರವಾದಿಗಳ ಮೂಲಕವಾಗಿ ದೇವರ ವಾಕ್ಯದಲ್ಲಿ ನಮಗೆ ಕೊಡಲ್ಪಟ್ಟಂಥ ಬೋಧನೆಯ ಪ್ರಕಾರ ಇರುವಂಥ ಯೇಸು ನಮ್ಮ ಯೇಸು. ಅದನ್ನು ಬಿಟ್ಟು ಮಾರ್ಪಡಿಸಿದಂಥ ಸುವಾರ್ತೆ, ಮೂಲ ಬೋಧನೆಯಿಂದ ಮಾರ್ಪಡಿಸಲ್ಪಟ್ಟ ಸುವಾರ್ತೆಯಲ್ಲಿರುವಂಥ ಯೇಸು ನಮ್ಮ ಯೇಸು ಅಲ್ಲ. ಈಗ ಇದನ್ನು ಹೇಗೆ ತಿಳಿದುಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ? ಸ್ವಸ್ಥ ಬೋಧನೆ ಇದ್ರೇ ನಮಗೆ ಇದು ಅರ್ಥ ಮಾಡಲಿಕ್ಕೆ ಸಾಧ್ಯ. ಸ್ವಸ್ಥ ಬೋಧನೆ ಇಲ್ಲ ಅಂತ ಹೇಳಿದರೆ ನಮಗೆ ಈ ಯೇಸು ನಮ್ಮ ಬೈಬಲಿನ ಯೇಸುವ, ಈ ಸುವಾರ್ತೆ ಸತ್ಯವೇದದ ನಿಜವಾದ ಸುವಾರ್ತೆಯ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಲ್ಲ. ಅಲ್ಲೇ ಈ ಸ್ವಸ್ಥ ಬೋಧನೆ ಎಂಬಂಥದ್ದು ನಮಗೆ ಅರ್ಥವತ್ತಾಗಿ ಬರ್ತದೆ. ಈಗ ನೋಡಿ ಮುಂದೆ, ಯಾಕಂದರೆ ನಾವು ಪ್ರಸಿದ್ಧಿಪಡಿಸದಿದ್ದ ಮತ್ತೊಬ್ಬ ಯೇಸುವನ್ನು ನಿಮ್ಮ ಬಳಿಗೆ ಬರುವ ಪ್ರಕಟಿಸುವಾಗಲೂ ನೀವು ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು. ನೋಡಿ, ಆತ್ಮ ಪ್ರೇರಣೆಯಿಂದ ಆಯಿತು ಅಂತ ಹೇಳಿದರೆ ದೇವರ ವಾಕ್ಯ ಎಲ್ಲವನ್ನೂ ಒಪ್ಪಲ್ಲ. ನೀವು ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು ನೀವು ಹೊಂದುವಾಗಲೂ ಅಂತ. ನೋಡಿ, ಎಲ್ಲ ಅಪವಿತ್ರಾತ್ಮ ಪ್ರೇರಣೆಯಿಂದ ಆಯಿತು ಅಂತ ಹೇಳಿದರೆ ದೇವರ ವಾಕ್ಯ ಹೇಳ್ತದೆ, ಕ್ಲಿಯರಾಗಿ ಹೇಳ್ತದೆ, ಎಲ್ಲ ಪವಿತ್ರಾತ್ಮನ ಪ್ರೇರಣೆ ಅಲ್ಲ, ಬೇರೆ ವಿಧವಾದ ಆತ್ಮನ ಪ್ರೇರಣೆ ಕೂಡ ಉಂಟು. ನೋಡಿ, ಅದಕ್ಕೆ ಸತ್ಯ ಅಸತ್ಯ ಆತ್ಮಗಳನ್ನು ವಿವೇಚಿಸುವಂಥ ವರ ನಿಮಗೆ ಬೇಕು. ಯಾಕೆ ಬೇಕು ನಮಗೆ? ಇಲ್ಲದ್ರೆ ಎಡವಿ ಬೀಳ್ತೇವೆ, ಇಲ್ಲದಿದ್ದರೆ ಎಡವಿ ಬೀಳ್ತೇವೆ. ಯಾಕಂತ ಹೇಳಿದರೆ ಸತ್ಯ ಆತ್ಮವೂ ಉಂಟು, ದುರಾತ್ಮವೂ ಉಂಟು.
ಇವತ್ತು ಏನಾಗಿದೆ, ಸ್ವಸ್ಥ ಬೋಧನೆಯ ಕೊರತೆಯಿಂದ ಅನೇಕ ಬಾರಿ ಅಸತ್ಯದ ಆತ್ಮವನ್ನೇ ಸತ್ಯದ ಆತ್ಮ ಅಂತ ನಂಬಿಬಿಡ್ತೇವೆ. ಅಸತ್ಯದ ಆತ್ಮನ ಲಕ್ಷಣಗಳು ಇದ್ದಾವೆ, ಅದು ನಮಗೆ ಸಾಧ್ಯವಾದರೆ ಮುಂದಿನ ಎಪಿಸೋಡ್ಗಳು ನೋಡು. ಸತ್ಯ ಆತ್ಮದ ಲಕ್ಷಣಗಳು ಇದ್ದಾವೆ. ಸತ್ಯ ಆತ್ಮ ಏನು ನುಡಿತಾನೆ, ಅಸತ್ಯ ಆತ್ಮ ಏನು ನುಡಿತಾನೆ, ಎಲ್ಲ ವಿಷಯಗಳು ನಮಗೆ ಸತ್ಯವೇದದಲ್ಲಿ ಸಿಗ್ತದೆ. ಈಗ ಇದನ್ನು ನಾವು ಕಲಿಯಬೇಕು ಅಂತೇಳಿದರೆ ನಮಗೆ ಸ್ವಸ್ಥ ಬೋಧನೆ ಬೇಕು. ಸಿಸ್ಟಮ್ಯಾಟಿಕ್ ಆದಂಥ ಸ್ವಸ್ಥ ಬೋಧನೆ ಅಥವಾ ಸೌಂಡ್ ಡಾಕ್ಟ್ರಿನ್ ಒಂದೇ ಅಂತ ಇಡೀ ಜಗತ್ತಲ್ಲಿ ಯಾರು ತಪ್ಪಿ ಡಾಕ್ಟ್ರಿನ್ ಮಾಡಲ್ಲ ಅಂತ ಹೇಳಿದ್ರೆ ಸೌಂಡ್ ಅಂತ ಹೆಸರು ಬೇಕಾಗಿಲ್ಲ. ಡಾಕ್ಟ್ರಿನ್, ಈಗ ಡಾಕ್ಟ್ರಿನ್ ಭಾಳ ಇದೆ, ಒಂದೊಂದು ಪಂಗಡಕ್ಕೆ ಒಂದೊಂದು ಡಾಕ್ಟ್ರಿನ್ ಇದೆ. ಇನ್ನು ಬರುವಂಥವರೆಲ್ಲರೂ ಹೊಸ ಹೊಸ ಫೌಂಡೇಶನ್ ಆಗ್ತಾ ಇದ್ದಾರೆ. ಆಗ ಸೌಂಡ್ ಡಾಕ್ಟ್ರಿನ್ ಅನ್ನುವಂಥದ್ದು ನಮಗೆ ಭಾಳ ಮುಖ್ಯವಾಗ್ತದೆ. ಈಗ ನೋಡಿ, ಮತ್ತೊಬ್ಬ ಯೇಸು ಮತ್ತು ನೀವು ಹೊಂದದೇ ಇದ್ದ ಬೇರೆ ಆತ್ಮ ಪ್ರೇರಣೆ, ಅವಲಂಬಿಸದೇ ಇದ್ದ ಬೇರೊಂದು ಸುವಾರ್ತೆ. ನೋಡಿ, ಮತ್ತೊಬ್ಬ ಯೇಸು, ಬೇರೆ ವಿಧವಾದ ಆತ್ಮ ಪ್ರೇರಣೆ, ಅವಲಂಬಿಸದೇ ಇದ್ದ ಬೇರೊಂದು ಸುವಾರ್ತೆ. ಸಂಕ್ಷಿಪ್ತವಾಗಿ ಒಂದೇ ಮಾತನ್ನು ಹೇಳಬೇಕಂದ್ರೆ ಬೇರೆ ಯೇಸು, ಬೇರೆ ಆತ್ಮ ಪ್ರೇರಣೆ, ಬೇರೆ ಸುವಾರ್ತೆ. ನೋಡಿ, ಬೇರೆ ಬೇರೆ ಅಂತ ತಿಳ್ಕೊಳ್ಬೇಕಾದ್ರೆ ನಮಗೆ ಸ್ವಸ್ಥ ಬೋಧನೆ ಬೇಕು. ಈಗ ಇನ್ನು ಬರುವ ಕಾಲದಲ್ಲಿ ಬೇರೆ ಬೈಬಲ್ ಕೂಡ ಆಗ್ತದೆ ಅವರಿಗೆ. ಯಾಕಂದರೆ ಸುವಾರ್ತೆ ಎಲ್ಲ ಚೇಂಜ್ ಆಯಿತು. ಈಗ ಅದಕ್ಕೆ ಕೆಲವೊಬ್ರು ಹೇಳ್ತಾರೆ ಅದು ಓದಬಾರ್ದು, ಆ ಗ್ರಂಥ ಓದಬಾರ್ದು, ಹಳೆ ಒಡಂಬಡಿಕೆ ಓದಬಾರ್ದು, ಹೊಸ ಒಡಂಬಡಿಕೆಯಲ್ಲಿ ಇದು ಓದಬಾರ್ದು, ಕಟ್ಟಳೆ ಓದಬಾರ್ದು, ಇನ್ನು ಭಾಳಷ್ಟು ಜನರಿಗೆ ಪತ್ರಿಕೆ ಕೂಡ ಓದಬಾರ್ದು. ಯಾಕಂತ ಹೇಳಿದರೆ ಆ ಪತ್ರಿಕೆಗಳಲ್ಲೇ ಈ ವಾಕ್ಯಗಳೆಲ್ಲ ಹೇಳಿದ್ದುಂಟು. ಹೊಸ ಒಡಂಬಡಿಕೆಯ ಎಲ್ಲ ಬೋಧನೆಗಳನ್ನು ನಮಗೆ ಪತ್ರಿಕೆಗಳಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಸುವಾರ್ತೆಯಲ್ಲಿ 4 ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ದು, ಯೇಸು ಸ್ವಾಮಿ ಮಾತನಾಡಿದ್ದು, ಯೇಸು ಸ್ವಾಮಿಯ ಶ್ರೇಷ್ಠವಾದ ಬೋಧನೆಗಳಿದ್ದಾವೆ, ಯೇಸು ಸ್ವಾಮಿ ಮರಣ ಪುನರುತ್ಥಾನ ಇವೆಲ್ಲ ಇದ್ದಾವೆ. ಆದರೆ ಸಭೆಗೆ ಇರುವಂಥ ಬಹಳಷ್ಟು ಬೋಧನೆಗಳು ಪತ್ರಿಕೆಗಳಲ್ಲೇ ಇದ್ದಾವೆ. ಹೇಗಿರಬೇಕು, ವಿಶ್ವಾಸ ಹೇಗಿರಬೇಕು ನೋಡಿ. ಸುವಾರ್ತೆ ಬೇರೆ ಆಯಿತು, ಯೇಸು ಕ್ರಿಸ್ತ ಯೇಸುವೇ ಬೇರೆ ಆಯಿತು, ಬೇರೊಬ್ಬ ಯೇಸು ಅಥವಾ ಬೇರೊಬ್ಬ ಕ್ರಿಸ್ತ. ಆತ್ಮ ಪ್ರೇರಣೆನೂ ಬೇರೆ ಆಯಿತು, ಸುವಾರ್ತೆನೂ ಬೇರೆ ಆಯಿತು. ಅಷ್ಟೇ, ಯೇಸು ಬೇರೆ ಆದರೆ ಎಲ್ಲ ಬೇರೆ ಆಗಲಿ, ಎಲ್ಲ ಬೇರೆ ಆಯಿತು. ಆತ್ಮವೂ ಬೇರೆ ಅಲ್ವಾ? ಹೌದು. ಇನ್ನು ಸುವಾರ್ತೆನೂ ಬೇರೆ ಆಯಿತು. ಯೇಸು ಬೇರೆ ಆದಮೇಲೆ ಎಲ್ಲ ಆತ್ಮನೇ ಬೇರೆ ಆಗ್ತಾನೆ, ಪ್ರತಿಯೊಂದು ಬೇರೆ ಆಯಿತು. ಈಗ ನಮಗೇನು ಬೇಕು? ಸ್ವಸ್ಥ ಬೋಧನೆ ಇದ್ದರೆ ಮಾತ್ರ ಇದರಲ್ಲಿ ಒರಿಜಿನಲ್ ಯೇಸು ಯಾರು, ಇದರಲ್ಲಿ ಒರಿಜಿನಲ್ ಆತ್ಮ ಪ್ರೇರಣೆ ಯಾವುದು, ಒರಿಜಿನಲ್ ಆದಂಥ ಸುವಾರ್ತೆ ಯಾವುದು ನಮಗೆ ಗೊತ್ತಾಗ್ತದೆ. ನೋಡಿ, ನಮಗೆ ಇನ್ನೊಂದು ವಾಕ್ಯವನ್ನು ನಮಗೆ ಓದುವಾಗ ನಮಗೆ ಕೆಲವೊಂದು ವಿಷಯಗಳನ್ನು ನಾವು ನೋಡಿದ್ದೇವೆ ಈಗಾಗಲೇ. ರಂಜನೆಯ ಮಾತುಗಳಿಂದ ಅಂತ, ರಂಜನೆಯ ಮಾತುಗಳಿಂದ ಸೈತಾನ ಏನು ಮಾಡಿದ? ಅವುಗಳನ್ನು ವಂಚಿಸಿದ. ಇದೇ ರಂಜನೆಯಾದ ನುಡಿಗಳನ್ನು ತೆಗೆದುಕೊಂಡು ಬಂದು ಏನು ಮಾಡ್ತಾ ಇದ್ದಾನೆ ಸೈತಾನ? ಇವತ್ತು ಸಭೆಯಲ್ಲಿರುವಂಥ ಅನೇಕರನ್ನ ವಂಚಿಸ್ತಾ ಇದ್ದಾನೆ. ಕ್ರೀಮ್ ಆಗಿರುವಂಥ ಮಾತುಗಳನ್ನು ಹೇಳುವಂಥದ್ದು, ಸತ್ಯ ಮಾತು, ಬೋಧನೆ ಮಾತು ಅಥವಾ ಮೂಲ ಬೋಧನೆ ಮಾತುಗಳಿಂದ. ನೋಡಿ, ರಂಜನೆ ಮಾತುಗಳು ಅಂತ ಯಾಕೆ ಹೇಳ್ತಾರೆ? ರಂಜನೆ, ಮನರಂಜನೆ, ರಂಜಿಸುವ, ಖುಷಿ ಕೊಡುವ, ಸಂತೋಷ ಕೊಡುವ ಅಥವಾ ಶಾರೀರಿಕ ಸಂತೋಷ ಕೊಡುವ. ನೋಡಿ, ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ. 2 ತಿಮೋತಿ ಅದರ 4ನೇ ಅಧ್ಯಾಯ 3ನೇ ವಾಕ್ಯದಿಂದ ಓದಿ. ಖಂಡಿಸು, ಗದರಿಸು, ಎಚ್ಚರಿಸು, ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಆದರೆ ನೀನು ಎಲ್ಲ ವಿಷಯಗಳಲ್ಲಿ ಸ್ವಸ್ಥನಾಗಿರು, ಶ್ರಮೆಯನ್ನು ತಾಳಿಕು, ಸೌವಾರ್ತಿಕನ ಕೆಲಸವನ್ನು ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. ಸಾಕು. ನೋಡಿ, ಇಲ್ಲಿ ನೋಡಿ, ಖಂಡಿಸು, ಗದರಿಸು, ಎಚ್ಚರಿಸು. ನೋಡಿ, 3 ಕೂಡ ಒಂದೇ ಅರ್ಥ, ಹೆಚ್ಚು ಕಡಿಮೆ ಒಂದೇ ಅರ್ಥ ಕೊಡುವ ಬೇರೆ ಬೇರೆ ಮಾತುಗಳು. ಒಂದೇ ಅರ್ಥ ಅಂತ ಸ್ಪಷ್ಟವಾಗಿ ಅಲ್ಲ, ಆದರೆ ಸ್ವಲ್ಪ ವ್ಯತ್ಯಾಸ. ಖಂಡಿಸು, ಇದು ಮಾಡಿ ತಪ್ಪು. ಗದರಿಸು ಅಂದರೆ ನೀನು ಇಂಥದ್ದು ಮಾಡಬಾರ್ದು. ಎಚ್ಚರಿಸು, ನೋಡು ಹೀಗೆ ಮಾಡಿದರೆ ನಿನಗೆ ನಷ್ಟ ಆಗ್ತದೆ. ಖಂಡಿಸು ಅಂದರೆ ನೇರವಾಗಿ ಇದು ಮಾಡಿ ತಪ್ಪು. ಗದರಿಸು ಅಂದರೆ ಇದು ಯಾಕೆ ಮಾಡಿದೆ ಅದು ಗದರಿಸಿ.
ಎಚ್ಚರಿಸು, ನೋಡಿ ಹೀಗೆ ಮಾಡಿದರೆ ನಿನಗೆ ನಷ್ಟ ಆಗ್ತದೆ, ಲಾಸ್ ಆಗ್ತದೆ. ಒಂದು ಬೋಧನೆ ಇದು 3 ಇರಲೇಬೇಕು. 3 ಇರಲೇಬೇಕು. ಮತ್ತು ನೋಡಿ ಯಾಕೆ ಅಂತ ಹೇಳಿದರೆ, ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವೂ ಬರುತ್ತದೆ. ಸ್ವಸ್ಥ ಬೋಧನೆಯಲ್ಲಿ ಏನೇನುಂಟು ಹಾಗಾದರೆ? ವಂಚನೆ, ಖಂಡಿಸು ಉಂಟು. ಸ್ವಸ್ಥ ಬೋಧನೆಯಲ್ಲಿ ಸ್ವಸ್ಥ ಬೋಧನೆಯಲ್ಲಿ ಖಂಡಿಸು ಉಂಟು, ಗದರಿಸು ಉಂಟು, ಎಚ್ಚರಿಸು ಉಂಟು. ಭಾಳ ಜನರಿಗೆ ಖುಷಿಯಾಗಲ್ಲ. ನಾನು ತಪ್ಪಾದ ದಾರಿಯಲ್ಲಿ ನಡೆದರೆ, ತಪ್ಪಾದ ಬೋಧನೆಗಳನ್ನು ಇಟ್ಕೊಂಡಿದ್ರೆ, ತಪ್ಪಾದ ರೀತಿಯಲ್ಲಿ ನಾನು ಕಾರ್ಯಗಳನ್ನು ಮಾಡ್ತಾ ಇದ್ದರೆ, ಅಥವಾ ಆತ್ಮಿಕ ಕಾರ್ಯಗಳನ್ನು ತಪ್ಪಾದ ರೀತಿಯಲ್ಲಿ ಗ್ರಹಿಸಿಕೊಂಡಿದ್ದರೆ, ತಪ್ಪಾದ ರೀತಿಯಲ್ಲಿ ಗ್ರಹಿಸಿಕೊಂಡು ಅದನ್ನೇ ನಾನು ನಡೆಸಿ ಅನೇಕರಿಗೆ ಹೇಳ್ತಾ ಇದ್ದರೆ, ನಾವು ಖಂಡಿಸಬೇಕು, ಗದರಿಸಬೇಕು ಮತ್ತು ಎಚ್ಚರಿಸಬೇಕು. ಸಿಟ್ಟಿನಿಂದ, ದ್ವೇಷದಿಂದ ಅಲ್ಲ ಇದು. ಖಂಡಿಸುವಂಥದ್ದು ಯಾಕೆ? ಅವನ ಆತ್ಮ ನಷ್ಟ ಆಗಬಾರದು. ಗದರಿಸುವಂಥದ್ದು ಯಾಕೆ? ಅವನು ಅದರಿಂದ ಬುದ್ಧಿ ಕಲಿಬೇಕು. ಎಚ್ಚರಿಸುವಂಥದ್ದು ಯಾಕೆ? ತನ್ನನ್ನು ತಿದ್ದುಕೊಳ್ಬೇಕು, ನಷ್ಟ ಆಗಬಾರ್ದು ಅವನ ಆತ್ಮ ಎಂಬ ಉದ್ದೇಶಕ್ಕಾಗಿ. ಏನು ನೋಡಿ, ಯಾಕಂದರೆ ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ನಾವು ನೋಡ್ತಾ ಇದ್ದೀವಿ. ಇದು ಅಪೊಸ್ತಲರ ಕಾಲದಿಂದ ಪ್ರಾರಂಭವಾದಂಥ ವಿಷಯ. ಅಪೊಸ್ತಲ ಈ ತಿಮೋಥೆಯನಿಗೆ ಪತ್ರಿಕೆ ಬರೆಯುವಾಗ ಇದನ್ನು ಕುರುಬನು ಅಥವಾ ಒಬ್ಬ ಪಾಸ್ಟ್ರಲ್ ಎಪಿಸ್ಟಲ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಅಥವಾ ಕುರುಬನಿಗೆ ಬರೆದ ಪತ್ರಿಕೆಗಳು, ಅಥವಾ ಒಬ್ಬ ಕುರುಬ ಯಾವ ರೀತಿಯಾಗಿ ತನ್ನ ಸಭೆಯನ್ನು ನಡೆಸಬೇಕು ಅಥವಾ ತನ್ನ ಹಿಂಡನ್ನು ನಡೆಸಬೇಕು, ಪಾಸ್ಟ್ರಲ್ ಎಪಿಸ್ಟಲ್ಸ್ ಅಂತ ಹೇಳ್ತಾರೆ ನೋಡಿ. ಹಾಗೆ ಈ ತಿಮೋಥೆಯನಿಗೆ ಬರೆದಂಥ ಪತ್ರಿಕೆ ಸೇವೆ ಮಾಡುವಂಥವರಿಗೆ ಮುಖ್ಯವಾಗಿ ಇರುವಂಥ ಪತ್ರಿಕೆ. ಅಲ್ಲಿ ಖಂಡಿಸು, ಗದರಿಸು, ಎಚ್ಚರಿಸು. ಈ ಕಾಲದಲ್ಲಿ ಇದಕ್ಕೆ ಏನಂತ ಹೇಳ್ತಾರೆ? ಖಂಡಿಸು, ಗದರಿಸು, ಎಚ್ಚರಿಸು ಮಾಡುವಂಥವರಿಗೆ ದೇವರ ವಾಕ್ಯವನ್ನು ಈ ರೀತಿಯಾಗಿ ಸ್ವಸ್ಥ ಬೋಧನೆಯನ್ನು ಇಷ್ಟಪಡದಂಥವ್ರು ಲಾ ಅಂತ ಹೇಳ್ತಾರೆ. ಖಂಡಿಸು ಅಂದರೆ ಲಾನೇ ಅದು. ಹೌದು. ಎಚ್ಚರಿಸು ಅಥವಾ ಗದರಿಸು ಅದು ಲಾನೇ ಅದು. ಇದು ನಮ್ಮ ಲಾ ಅಲ್ಲ, ದೇವರ ಲಾ. ಅವರು ಅರ್ಥ ಮಾಡ್ಕೊಳ್ಳುವಂಥದ್ದು ಯಹೂದ್ಯರಿಗೆ ಕೊಟ್ಟಂಥ ಲಾ. ಯಹೂದ್ಯರಿಗೆ ಕೊಟ್ಟಂಥ ಲಾವನ್ನು ಹೊಸ ಒಡಂಬಡಿಕೆಯಲ್ಲಿ ಈಗ ಜೆಂಟೈಲ್ಸ್ ಅಥವಾ ಅನ್ಯ ಜನರಿಂದ ಬಂದವರು ಯಹೂದ್ಯರಿಗೆ ಕೊಟ್ಟಂಥ ಹೆಚ್ಚು ಕಡಿಮೆ ಯಾವ ಲಾವನ್ನು ಕೂಡ ಮಾಡುವುದಿಲ್ಲ. ಯಾವ ಲಾ? ಯಜ್ಞ ಮಾಡುವುದಿಲ್ಲ, ಇನ್ನು ನಾಜೀರ ವ್ರತ ಆಚರಣೆ ಮಾಡುವುದಿಲ್ಲ, ಇನ್ನು ಹೇಳಬೇಕು ಅಂತ ಹೇಳಿದರೆ ಸುನ್ನತಿ ಮಾಡಿಸ್ಕೊಳ್ಳೋದಿಲ್ಲ. ಹೊಸ ಒಡಂಬಡಿಕೆ ಸುನ್ನತಿ ಅನ್ನುವಂಥದ್ದು ಮಾನಸಂತ್ರ, ಹೃದಯ ಸುನ್ನತಿ. ಇನ್ನು ಬೇರೆ 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 ಶುದ್ಧೀಕರಣ ರೀತಿಗಳಿದ್ದಾವೆ ನೋಡಿ. ವಾಕ್ಯವನ್ನು ಎಷ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ಇರುವಂಥ ದೇವರ ನಿಯಮವನ್ನು ಅವರೇನು ಮಾಡಿದ್ದಾರೆ? ಹಳೆ ಒಡಂಬಡಿಕೆ ನಿಯಮ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿರುವಂಥ ನಿಯಮ ಅದು ಅನ್ಯ ಯಹೂದ್ಯರಿಂದ ಯಾರು ಕರ್ತನ ಕಡೆಗೆ ಬಂದಿದ್ದರು ಅಥವಾ ಯಹೂದ್ಯರಲ್ಲಿ ಇದ್ದಂಥವರಿಗೆ ಕ್ರಿಸ್ತನ ಬರುವಿಕೆಯವರೆಗೆ ಅವರು ಆಚರಣೆ ಮಾಡಲಿಕ್ಕೆ ಕೊಟ್ಟಂಥ ಧರ್ಮಶಾಸ್ತ್ರದ ನಿಯಮಗಳಾಗಿತ್ತು. ಹೊಸ ಒಡಂಬಡಿಕೆಯಲ್ಲಿ ಬಂದಂಥ ಕಾಲದಲ್ಲಿ ಯಹೂದ್ಯರಿಂದಲೂ ಬಹಳ ಜನ ಬಂದಿದ್ದರು, ಇನ್ನು ಅನ್ಯ ಜನರಿಂದಲೂ ಬಂದಿದ್ದರು. ಈಗ ಪತ್ರಿಕೆ ಬರೆಯುವಾಗ ಯಹೂದ್ಯರಿಂದ ಬಂದಂಥವರು ನಿಮ್ಮ ಹಳೆಯ ಲಾವನ್ನು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಡಿ, ಯಾಕಂದರೆ ಕ್ರಿಸ್ತನು ಧರ್ಮಶಾಸ್ತ್ರದ ತಿರುಳಾಗಿದ್ದಾನೆ ಅಂತ ಹೇಳಿತ್ತು. ಈಗ ಈಗಿನ ಅನೇಕರು ಏನು ಮಾಡ್ತಾ ಇದ್ದಾರೆ? ಅದನ್ನೇ ತಿರುಚಿ ಅರ್ಥ ಮಾಡ್ಕೊಳ್ಳದೆ ಈ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರ ಮೂಲಕ ಕೊಟ್ಟಂಥ ಏನು ಸದ್ಬೋಧನೆಗಳಿದ್ದಾವೆ, ಸರಿಯಾದ ಬೋಧನೆಗಳು, ಇದನ್ನೇ ಲಾ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಖಂಡಿಸು, ಗದರಿಸು, ಎಚ್ಚರಿಸು. ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರ, ಇಂಗ್ಲೀಷಲ್ಲಿ ಇಚ್ಚಿಂಗ್ ಇಯರ್ಸ್ ಅಂತ, ತುರಿಸುವಂಥ, ಇಚ್ಚಿಂಗ್ ಅಂದರೆ ತುರಿಸುವಂಥ ಕಿವಿಗಳು ಅಂತ. ಹೇಗೆ ಅಂತ ಹೇಳಿದರೆ ಅವರಿಗೆ ಒಳ್ಳೆಯ ಬೋಧನೆ ಕೇಳಿದರೆ ಭಾಳ ತುರಿಸ್ತದೆ, ಅಥವಾ ಏನು ಸ್ವಸ್ಥ ಬೋಧನೆ ಕೇಳಿ ತುರಿಸ್ತದೆ ಅವರಿಗೆ. ಕೆಲವೊಬ್ರು ಹೇಳ್ತಾರೆ ಕೈ ತುರಿಸ್ತಾ ಉಂಟು ಅಂತ ಹೇಳಿದರೆ ಬೆಟ್ಟು ಹೊಡಿಲಿಕ್ಕೆ ಅಂತ. ಅಂದರೆ ಯಾರೋ ಏನೋ ಒಳ್ಳೆಯದು ಬೋಧನೆ ಮಾಡಿದ್ದಾರೆ, ಅವರಿಗೆ ಹೊಡಿಲಿಕ್ಕೆ ಇವನಿಗೆ ಕೈ ತುರಿಸ್ತಾ ಉಂಟು ಅಂತ. ಹಾಗೆ ಇವನ ಕಿವಿ ತುರಿಸ್ತಾ ಉಂಟು, ಯಾಕಂದರೆ ಸ್ವಸ್ಥ ಬೋಧನೆಯನ್ನು ಕೇಳಲಿಕ್ಕೆ ಆಗಲ್ಲ. ಮತ್ತು ಇನ್ನೊಂದು ಅರ್ಥದಲ್ಲಿ ಬರುವ ತೀಟೆ ಕಿವಿಗಳು ಅಂತ ಹೇಳಿದರೆ ಶರೀರಕ್ಕೆ ಏನು ಆಶೀರ್ವಾದ ಸಿಗ್ತದೆ ಅಥವಾ ಶರೀರಕ್ಕೆ ಹಣ ಸಿಗ್ತದೆ, ಆರೋಗ್ಯ ಸೌಂದರ್ಯ ಸಿಗ್ತದೆ, ಹೊಟ್ಟೆ ತುಂಬುತ್ತದೆ, ಇಂಥ ವಿಷಯಗಳಿಗೆ ಜಾಸ್ತಿ ಕಿವಿಗೊಡುವಂಥದ್ದು. ಅದು ಕೇಳಲಿಕ್ಕೆ ಭಾಳ ಸೆಳೆತ ಕಿವಿಯಿಂದ. ತೀಟೆ ಕಿವಿಗಳುಳ್ಳವರಾಗಿ ಸ್ವಸ್ಥ ಬೋಧನೆಗೆ ವಿರುದ್ಧ, ನಿಜವಾದ ಬೋಧನೆಗೆ ವಿರುದ್ಧ, ಖಂಡಿಸು, ಗದರಿಸು, ಎಚ್ಚರಿಸು ಇರುವಂಥ ಈ ಸ್ವಸ್ಥ ಬೋಧನೆಗೆ ವಿರುದ್ಧ, ಮತ್ತು ಶರೀರಕ್ಕೆ ಸಂಬಂಧಪಟ್ಟಂಥ ಕೆಲವು ಹೊಟ್ಟೆ ತುಂಬಿಸುವಂಥ, ಬಟ್ಟೆ ಹಾಕುವಂಥ ಮತ್ತು ಬೇರೆ 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 ರೀತಿಯ ಈ ನಮ್ಮ ಶರೀರವನ್ನು ಖುಷಿಪಡಿಸುವಂಥ ಬೋಧನೆಗಳು. ಹಣ ಸಿಗ್ತದೆ, ಆಸ್ತಿ ಸಿಗ್ತದೆ, ಬಿಲ್ಡಿಂಗ್ ಸಿಗ್ತದೆ, ಬಂಗ್ಲೆ ಸಿಗ್ತದೆ, ದೊಡ್ಡ ಜಾಬ್ ಸಿಗ್ತದೆ,
ಎಲ್ಲವನ್ನ ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆದರೆ ಅದನ್ನೇ ಒತ್ತು ಕೊಟ್ಟು ಮಾತನಾಡುವಂಥ ಆ ವಿಷಯವನ್ನು ಬಯಸುವಂಥದ್ದಕ್ಕೆ ತೀಟೆ ಕಿವಿ ಅಂತ. ಬೋಧನೆ ಕೇಳಲಿಕ್ಕೆ ಇಷ್ಟ ಇಲ್ಲ, ಯಾರೋ ಚಾಡಿ ಹೇಳಿದರೆ ಕೇಳಲಿಕ್ಕೆ ಭಾಳ ಇಷ್ಟ, ಅದನ್ನು ತೀಟೆ ಕಿವಿ ಅಂತ ಹೇಳ್ತಾರೆ. ನೋಡಿ, ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ತಿದ್ಕೊಳ್ಬೋದು ಬ್ರದರ್, ತಿದ್ಕೊಳ್ಳಿ, ಮಾನಸಾಂತರ ಹೊಂದಿ, ಎಲ್ಲಿಂದ ಬಿದ್ದಿದೆಯೋ ದೇವರು ಹಾಕಿದ್ದಲ್ಲಿ ಯೇಸುಸ್ವಾಮಿನೇ ಹೇಳಿದ್ದಾರೆ ಮತ್ತು ಯೇಸುಸ್ವಾಮಿ ಶಿಷ್ಯರಿಗೆ ಹೇಳಿದ್ದಾರೆ. ಈಗ 7 ಸಭೆಗಳಿಗೆ ಹೊಸ ಪ್ರಕಟಣೆ ಗ್ರಂಥದಲ್ಲಿ ಹೇಳುವ 2 ಸಭೆಗಳನ್ನು ಬಿಟ್ಟು ಉಳಿದ 5 ಸಭೆಗಳಿಗೆ ಹೇಳಿದ್ದಾರೆ, ನೀನು ಎಲ್ಲಿಂದ ಬಿದ್ದಿದೆಯೋ ತಿರುಗಿ ನೀನೇನು ಮಾಡು, ಕ್ರಮಪಡಿಸಿಕೋ, ಮಾನಸಾಂತರ ಒಂದು, ಇಲ್ಲದಿದ್ದರೆ ನಿನಗೆ ಆ ಪರದೈಸಿನಿಂದ, ಜೀವವೃಕ್ಷದಿಂದ ಅಥವಾ ನಿನಗೆ ಅದರಿಂದ ಪಾಲು ಕಟ್ಟಾಗ್ತದೆ, ಎಲ್ಲ ವಿಷಯ ಯೇಸುಸ್ವಾಮಿ ಹೇಳಿದ್ದಾರೆ. ಹಾಗೆ ಅಂಥ ವಾಕ್ಯಗಳನ್ನು ಹೇಳದೆ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಕೊಳ್ಳೋರು. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು, ನೋಡು, ದೇವರ ವಾಕ್ಯದಲ್ಲಿ ಬೇಸ್ ಇಲ್ಲದಂಥ ಉಪದೇಶ ಮಾಡಿದರೆ ದೇವರ ವಾಕ್ಯ ಹೇಳುತ್ತೆ ಅದು ಕಲ್ಪನಾ ಕಥೆ, ಮನುಷ್ಯ ಕಲ್ಪಿತ ಕಥೆ. ದೇವರ ವಾಕ್ಯದಲ್ಲಿ ಬೇಸ್ ಇರುವಂಥದ್ದೇ ನಮ್ಮ ಬೋಧನೆ ಆಗಿರಬೇಕು. ಬೇಸ್ ಇಲ್ಲದಂಥ ಅಪೊಸ್ತಲರ ಬೋಧನೆಯಲ್ಲಿ ಇಲ್ಲದಂಥ, ಅಪೊಸ್ತಲರ ಬೋಧನೆಯಲ್ಲಿ ಬೇಸ್ ಇಲ್ಲದಂಥ, ಯೇಸು ಸ್ವಾಮಿ, ಅಪೊಸ್ತಲರು, ಪ್ರವಾದಿಗಳು ಬೋಧನೆಯಲ್ಲಿ ಬೇಸ್ ಇಲ್ಲದಂಥ ಯಾವ ಬೋಧನೆ ಮಾಡಿದರೂ ಕೂಡ ಅದು ಕಲ್ಪನಾ ಕಥೆ. ಕಲ್ಪನಾ ಕಥೆ ಅಂದರೆ ಅವರು ಯೋಚಿಸಿ ಹೇಳುವ ಸ್ವಂತ ಬುದ್ಧಿಯಿಂದ ಹೇಳುವಂಥದ್ದು. ಕೆಲವೊಮ್ಮೆ ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆತ್ಮನ ಪ್ರೇರಣೆ ಅಂತ ಹೇಳ್ತಾರೆ ಕೆಲವೊಬ್ರು. ಅದು ಆತ್ಮನ ಪ್ರೇರಣೆ ಅಲ್ಲ, ಅದಕ್ಕೆ ದೇವರ ಕೇಳಿದ್ದುಂಟು. ನಾವು ಈಗಾಗಲೇ ನೋಡಿದ್ದೇವೆ, ಬೇರೆ ವಿಧವಾದ ಆತ್ಮ ಪ್ರೇರಣೆಯನ್ನು ಹೊಂದುವಾಗಲು. ಇನ್ನು ಕೆಲವರು ಹೇಳ್ತಾರೆ ನನಗೆ ಹೊಸ ಪ್ರಕಟಣೆ ಬರ್ತಾ ಇದೆ. ಇಲ್ಲ, ಹೊಸ ಪ್ರಕಟಣೆಯನ್ನು ಕಲ್ಪನಾ ಕಥೆ ಅಂತಾನೆ ದೇವರ ಇದಕ್ಕೆ ಆಧಾರ ಇಲ್ಲದಿರುವಂಥದ್ದು. ದೇವರ ವಾಕ್ಯದಲ್ಲಿ ಆಧಾರ ಇಲ್ಲದಂಥ ಯಾವುದಾದ್ರೂ ಕೂಡ ದೇವರ ವಾಕ್ಯ ಹೇಳುತ್ತೆ ಅದು ಬೇರೆ ವಿಧವಾದ ಆತ್ಮ ಪ್ರೇರಣೆ. ಆ ಬೇರೆ ವಿಧವಾದ ಆತ್ಮ ಯಾವುದು ಅಂತ ಹೇಳಿದರೆ, ಒಂದು ಪವಿತ್ರ ಆತ್ಮ, ಇನ್ನೊಂದು ಮನುಷ್ಯನ ಆತ್ಮ. ಆ ಬೇರೆ ವಿಧವಾದಂಥ ಆತ್ಮ ಅಂತ ಹೇಳಿದರೆ ಅದು ದುರಾತ್ಮವೇ. ನೋಡಿ, 3 ರೀತಿಯ ಆತ್ಮಗಳೇ ಲೋಕದಲ್ಲಿರುವಂಥದ್ದು. ಒಂದು ದೇವರ ಪವಿತ್ರ ಆತ್ಮ, 2 ಮನುಷ್ಯನಿಗೆ, ಪ್ರತಿಯೊಬ್ಬನಿಗೆ ಮನುಷ್ಯನ ಆತ್ಮ ಉಂಟು, 3ನೇ ಆತ್ಮ ಸೈತಾನನ ಆತ್ಮ. ಬೇರೆ ವಿಧವಾದ ಆತ್ಮ ಅಂತ ಹೇಳುವಾಗ ನನ್ನ ಆತ್ಮದಲ್ಲಿ ಒಂದು ದೇವರ ಆತ್ಮ ಕಾರ್ಯ ಮಾಡ್ತಾ ಇದೆ. ಬೇರೆ ವಿಧವಾದ ಆತ್ಮ ಅಂತ ಹೇಳಿದರೆ ಅದು ದುರಾತ್ಮವೇ ಆಗಿರಬೇಕು ದೇವರ ವಾಕ್ಯದಲ್ಲಿ, ಬೇರೆ ಯಾವ ಆತ್ಮವೂ ಇಲ್ಲ. ಅದಕ್ಕೆ ನೋಡಿ ಇಲ್ಲಿ ಹೇಳುತ್ತದೆ ಕಲ್ಪನಾ ಕಥೆಗಳು. ವಾಕ್ಯದಲ್ಲಿ ಬೇಸಿಲ್ಲದ ಪ್ರಕಟಣೆ ಆಗಲಿ, ವಾಕ್ಯದಲ್ಲಿ ಅಡಿಪಾಯ ಇಲ್ಲದಂಥ ಆಲೋಚನೆಗಳೇ, ಬೋಧನೆಗಳೇ ಆಗಲಿ ಹೇಳಿದರೆ ಅದು ಕಲ್ಪನಾ ಕಥೆಗಳು. ಹೇಳುವುದಕ್ಕೆ ಹೋಗುವರು, ಆದರೆ ನೀನು ಎಲ್ಲ ವಿಷಯಗಳೇ ಸ್ವಸ್ಥಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸುವಾರ್ತಿಕನ ಕೆಲಸವನ್ನು ಮಾಡು. ಸ್ವಸ್ಥಚಿತ್ತ, ಒಳ್ಳೆಯ ಸ್ವಸ್ಥಚಿತ್ತ ಅಂದರೆ ಬುದ್ಧಿಯಲ್ಲಿ ನಿನ್ನ ಗೊಂದಲ ಆಗಲಿಕ್ಕೆ ಹೋಗಬೇಡ, ಮನಸ್ಸಿನಲ್ಲಿ ಗಲಿಬಿಲಿ ಆಗಲಿಕ್ಕೆ ಹೋಗಬೇಡ, ಪವಿತ್ರಾತ್ಮ ನಿನ್ನನ್ನು ಆಳಲಿಕ್ಕೆ ನೀನು ಒಪ್ಪಿಸಿಕೊಡು. ಮತ್ತು ಶ್ರಮೆಯನ್ನು ತಾಳಿಕೋ, ಸುವಾರ್ತಿಕನ ಕೆಲಸವನ್ನು ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. ನೋಡಿ, ಅಂತ್ಯಕಾಲದಲ್ಲಿ ಇಂಥದ್ದೆಲ್ಲ ಬರ್ತದೆ. ಅದಕ್ಕೆ ನೋಡಿ, ಪ್ರಾರಂಭದಲ್ಲಿ ನಾವು ನೋಡಿದ್ದೇವೆ, ಸ್ವಸ್ಥ ಬೋಧನೆಯನ್ನು ಸಹಿಸದಂಥ ಜನ ಬರ್ತಾರೆ, ಕಾಲ ಬರ್ತದೆ, ತೀಟೆ ಕಿವಿಗಳೊಳಗಾಗ್ತಾರೆ. ಅವರಿಗೆ ಬೇಕು ರಂಜನೆಯಾಗುವಂಥ ಮಾತು. ಬ್ರದರ್, ಸಿಸ್ಟರ್, ನಿಮಗೆ ಅಮೇರಿಕಕ್ಕೆ ಒಯ್ತೇವೆ, ದೇವರು ಒಯ್ತಾನೆ. ಅಮೇರಿಕ ನಮ್ಮನ್ನು ಒಯ್ಯಲಿಕ್ಕೆ ದೇವರಿಗೆ ಆಗ್ತದೆ. ಪರಲೋಕ ಒಯ್ಯೋದು ಭಾಳ ಮುಖ್ಯ ವಿಷಯ. ಪರಲೋಕಕ್ಕೆ ಒಯ್ಯುವಂಥ ದೇವರಿಗೆ ನಮ್ಮ ಅಮೇರಿಕ ಒಯ್ಯೋದು ಏನು ದೊಡ್ಡ ವಿಷಯನೇ ಅಲ್ಲ. ಆದರೆ ಪರಲೋಕಕ್ಕೆ ಹೋಗದಿದ್ರೂ ಪರವಾಗಿಲ್ಲ, ಲೋಕದ ಆಶೀರ್ವಾದಗಳು ಸಿಗಬೇಕು. ಅದೇ ತೀಟೆ ಕಿವಿ. ಈಗ ಬ್ರದರ್, ನೀನು ಸಂಪಾದನೆ ಮಾಡದಿದ್ದರೂ, ದೊಡ್ಡ ಕೋಟ್ಯಾಧೀಶರನ್ನಾಗದಿದ್ದರೂ, ನಿನ್ನ ಆತ್ಮ ನೀನು ಗಳಿಸ್ಕೊಳ್ಬೇಕು. ನಿತ್ಯ ಜೀವ ನಿನಗೆ ದೇವರು ಇಟ್ಟಿದ್ದಾನೆ. ಕಷ್ಟ ಬರ್ಬೋದು, ಹಿಂಸೆ ಬರ್ಬೋದು, ಉಪದ್ರವ ಬರ್ಬೋದು, ಆದರೆ ದೇವರು ನಿನ್ನನ್ನು ಆಶೀರ್ವಾದ ಮಾಡಿ ಮೇಲೆ ಕೂಡ ತರಲಿಕ್ಕೆ ಆತನಿಗೆ ಆಗ್ತದೆ. ದೇವರ ವಾಗ್ದಾನ ಉಂಟು, ಆಶೀರ್ವಾದ ಮಾಡ್ತೇನೆ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದಗಳು ಉಂಟು. ದೇವರು ಅದನ್ನು ತಕ್ಕ ಸಮಯದಲ್ಲಿ ಕೊಡ್ತಾನೆ. ಆದರೆ ಹಿಂಸೆ ಕೂಡ ಬರ್ಬೋದು. ಯೇಸುಸ್ವಾಮಿ ಏನಂತ ಹೇಳಿದ್ದಾರೆ, ಪೇತ್ರ ಹೇಳ್ತಾನೆ, ಸ್ವಾಮಿ ಎಲ್ಲವನ್ನು ಬಿಟ್ಟು ಈಗ ನಾವು ನಿನ್ನ ಹಿಂದೆ ಬಂದಿದ್ದೆ, ನಮಗೇನು ಸಿಗ್ತದೆ? ಯೇಸುಸ್ವಾಮಿ ಹೇಳಿದ್ದಾರೆ, ಎಲ್ಲವನ್ನು ಬಿಟ್ಟು ನನ್ನ ಹಿಂದೆ ಬಂದಂಥ ನಿಮಗೆ, ನೀವು 12 ಸಂವತ್ಸರಗಳಲ್ಲಿ ಕೂತ್ಕೊಳ್ತೀರಿ, ಇಸ್ರಾಯೇಲರಿಗೆ ನ್ಯಾಯ ತೀರಿಸ್ತೀರಿ. ಹೌದು, ಮತ್ತು ಅದರ ಜೊತೆಲಿ ಹೇಳ್ತಾ ಇದ್ದಾರೆ, ಎಲ್ಲ ನಿಮಗೆ 100 ಪಟ್ಟು ಸಿಗ್ತದೆ ಹಿಂಸೆಗಳ ಜೊತೆಗೆ ಅಂತ. ನೋಡಿ, ಇದೇ ಸ್ವಸ್ಥ ಬೋಧನೆ. ನಿತ್ಯ ಜೀವ ಸಿಗ್ತದೆ, 100 ಪಟ್ಟು ಆಶೀರ್ವಾದ ಭೂಮಿಯಲ್ಲಿ ಸಿಗ್ತದೆ, ಜೊತೆಗೆ ಹಿಂಸೆ ಕೂಡ ಉಂಟು. ಭಾಳ ಜನ ಹೇಳ್ತಾರೆ ಹಿಂಸೆ ಕಟ್, ಅದು ಸ್ವಸ್ಥ ಬೋಧನೆ ಅಲ್ಲ. ನಿತ್ಯ ಜೀವ ಅದು ಭಾಳ ಮುಖ್ಯ ಅಲ್ಲ. ಈ ಲೋಕದಲ್ಲಿ 100 ಪಟ್ಟು, ಅದು ಕೂಡ ಸ್ವಸ್ಥ ಬೋಧನೆ ಅಲ್ಲ. ನಿತ್ಯ ಜೀವ ಫಸ್ಟು, ಸೆಕೆಂಡ್ ಈ ಭೂಮಿಯಲ್ಲಿ 100 ಪಟ್ಟು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ, ನಮ್ಮ ತಲೆಮಾರುಗಳನ್ನು ದೇವರ ಆಶೀರ್ವಾದ ಮಾಡ್ತಾನೆ. ಜೊತೆಲಿ ಹಿಂಸೆ ಕೂಡ ಉಂಟು. ಹಿಂಸೆ ಕಟ್ ಮಾಡಿದರೆ ಪರಲೋಕ ಕಟ್ಟು, ಯೇಸು ಸ್ವಾಮಿ ಕಟ್ಟು.
ಹಾಗೆ ಇದೆಲ್ಲ ಸೇರಿಸಿಕೊಂಡು ಹೋಗುವಂಥ ಏನು ಬೋಧನೆ ಇರ್ತದೆ ಅದೇ ಸ್ವಸ್ಥ ಬೋಧನೆ. ಹಿಂಸೆಯೂ ಉಂಟು, ಕಷ್ಟವೂ ಉಂಟು, ಆದರೆ ಅಭಿವೃದ್ಧಿಯನ್ನು ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನಮಗೆ ಪರೀಕ್ಷೆ ಬೇಡ, ರ್ಯಾಂಕಲ್ಲಿ ಪಾಸ್ ಆಗಬೇಕು. ಯಾವಾಗಲೂ ಫಸ್ಟೇ ಪರೀಕ್ಷೆ ಬೇಡ, ನನಗೆ ಫಸ್ಟ್ ರ್ಯಾಂಕಲ್ಲಿ ಫಸ್ಟ್ ಕ್ಲಾಸಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಬೇಕು. ಪರೀಕ್ಷೆ ಉಂಟು, ಪರೀಕ್ಷೆ ಕಷ್ಟ, ಆದರೆ ಪರೀಕ್ಷೆ ನೀನು ಬರೆದು ಪಾಸ್ ಆದರೆ ನಿನಗೆ ರ್ಯಾಂಕ್ ಸಿಗ್ತದೆ, ಡಿಸ್ಟಿಂಕ್ಷನ್ ಸಿಗ್ತದೆ, ಗ್ರೇಡ್ ಸಿಗ್ತದೆ. ಆದರೆ ಪರೀಕ್ಷೆ ಇಲ್ಲದೆ ಗ್ರೇಡ್ ಕೊಡುವಂಥ ಬೋಧನೆಗಳನ್ನು ನಾವು ಈ ಕಾಲದಲ್ಲಿ ನೋಡ್ತಾ ಇದ್ದೇವೆ. ಪರೀಕ್ಷೆ ಕಟ್, ಅದಕ್ಕೆ ಸ್ವಸ್ಥ ಬೋಧನೆ ಭಾಳ ಇಂಪಾರ್ಟೆಂಟ್. ಸ್ವಸ್ಥ ಬೋಧನೆ ಇಲ್ಲದೆ ನಮಗೆ ದೇವರಾಜ್ಯ ಸೇರಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ತಪ್ಪಿ ಹೋಗ್ತೇವೆ, 100ಕ್ಕೆ 100 ನಾವು ತಪ್ಪಿ ಹೋಗಲಿಕ್ಕೆ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಸ್ವಸ್ಥ ಬೋಧನೆ ಭಾಳ ಇಂಪಾರ್ಟೆಂಟ್. ಪ್ರಿಯ ವೀಕ್ಷಕರೇ, ರಂಜನೆಯ ಮಾತು, ರಂಜನೆಯ ಬೋಧನೆ ಅಥವಾ ನಮ್ಮ ಶರೀರವನ್ನು ಸಂತೋಷಪಡಿಸುವಂಥ ಬೋಧನೆ ನಿಮ್ಮ ಮುಂದೆ ಬಂದಿದ್ದರೆ ಅಥವಾ ನೀವು ಅದರಲ್ಲಿ ಎಡವಿರುವುದಾದರೆ ಇವತ್ತು ನಿಮ್ಮ ಮುಂದೆ ನಾವು ಎಚ್ಚರಿಸ್ತಾ ಇದ್ದೇವೆ, ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ. ಯಾಕಂದರೆ ಸ್ವಸ್ಥ ಬೋಧನೆಯಲ್ಲಿ ಖಂಡಿಸುವಿಕೆ, ಗದರಿಸುವಿಕೆ, ಎಚ್ಚರಿಕೆ ಇದ್ದೇ ಇದೆ. ತಪ್ಪಿಸುವಂಥ ಅನೇಕ ಕಾರ್ಯಗಳು ನಿಮ್ಮ ಮುಂದೆ ಬಂದಿರುವಾಗ ಖಂಡನೆ ಅಥವಾ ಗದರಿಕೆ ಅಥವಾ ಎಚ್ಚರಿಕೆ ನಿಮಗೆ ಬಂದಿರದಿದ್ದರೆ ನೀವು ತಪ್ಪಿ ಹೋದಂಥ ಮಾರ್ಗದಲ್ಲಿದ್ದೀರಿ ಎಂಬುದಾಗಿ ಹೇಳಲಿಕ್ಕೆ ಬಯಸ್ತೇವೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮನ್ನು ಪರೀಕ್ಷಿಸಿಕೊಳ್ಳುವ. ಯಾಕಂದರೆ ನಮಗೆ ಪರಲೋಕ, ನಿತ್ಯತ್ವ ಬೇಕು. ಲೋಕವೆಲ್ಲ ಸಂಪಾದಿಸಿ ಆತ್ಮ ನಷ್ಟಪಡಿಸುವುದಾದರೆ ಏನು ಪ್ರಯೋಜನ? ದೇವರ ವಾಕ್ಯ ಕೂಡ ನಮಗೆ ಯೇಸು ಸ್ವಾಮಿ ಸಮೇತ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ನಾವು ಈ ಶಾರೀರಕ್ಕೆ ತೃಪ್ತಿಪಡಿಸುವಂಥದ್ದಲ್ಲ, ಆತ್ಮನ ಕಾರ್ಯಕ್ಕೆ ನಾವು ಮೊದಲು ಪ್ರಾಮುಖ್ಯತೆ ಕೊಡುವ. ದೇವರೆಲ್ಲವನ್ನು ಒದಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ಈ ಸ್ವಸ್ಥ ಬೋಧನೆಯ ಈ ಕಾರ್ಯಕ್ರಮದಲ್ಲಿ ಇವತ್ತಿನವರೆಗೆ ಇಲ್ಲಿಯವರೆಗೆ ನೀವು ಕೇಳಿದ್ದೀರಾ, ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ತೀರಾ ಎಂಬುದಾಗಿ ನಾವು ನೆನೆಸ್ತೇವೆ. ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮ ಮೊದಲೇ ಆಶ್ರಯ ಟಿವಿಯಲ್ಲಿ ಬಂದು ಸವಿಸ್ತರವಾಗಿ ಸ್ವಸ್ಥ ಬೋಧನೆಯ ಕುರಿತಾಗಿ ಯಾಕೆ ಅಗತ್ಯವಿದೆ ಎಂಬುದಾಗಿ ಹೇಳಿದಂಥ ದೇವಸೇವಕರಿಗೆ ಆಶ್ರಯ ಟಿವಿ ಪರವಾದಂಥ ವಂದನೆಗಳು. ಪ್ರೈಸಲ ಪಾಸ್ಟ್ರೆ, ಇನ್ನೊಂದು ಕಾರ್ಯಕ್ರಮದಲ್ಲಿ ಬರಲಿಕ್ಕಿದ್ದೇವೆ. ನಿಮ್ಮ ನೆಚ್ಚಿನ ಆಶ್ರಯ ಟಿವಿಯನ್ನು ವೀಕ್ಷಿಸಿರಿ, ಅನೇಕರನ್ನು ಪ್ರೋತ್ಸಾಹಿಸಿರಿ ಎಂಬುದಾಗಿ ಹೇಳುತ್ತಾ ಈ ಕಾರ್ಯಕ್ರಮ ಮುಗಿಸಲಿಕ್ಕೆ ಬಯಸ್ತೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.